ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದನು. ಎಲ್ಲಿ ನೋಡಿದರು ಮಾತೆಯ ದರ್ಶನವೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಜಗತ್ತನ್ನೆಲ್ಲ ಮೊದಲಿನಿಂದಲೂ ಬೆಳಗುತ್ತಿರುವ ನೀನು ಬಯಸಿ ಬಂದ ಭಾಗ್ಯವನ್ನು ಕರುಣಿಸಿ ಸದಾ ಧರ್ಮದಾದಿಯಲ್ಲಿ ನಡೆಸುವ ಭಾರ ನಿನ್ನದು ದೇವ. ಸಪ್ತಾಸ್ವರತ ಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमामि. ಅರಿಯಲಾರದ ಘೋರ ಸಂದೇಹದಾಬ್ದಿಯಳ್ ಮುಳುಗಿಯೇ ಅರಿಯಲಾರದ ಘೋರ ಸಂದೇಹದಾಬ್ದಿಯಳ್ ಮುಳುಗಿಯೇ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಒಂದು ಬಾಂಧವರೆಂಬ ಪಾಚತೆ ಸಿಲುಕಿ ನಂದೆನು ಒಂದು ಬಾಂಧವರೆಂಬ ಪಾಚತೆ ಸಿಲುಕಿ ನಂದೆನು ಇಂದು ತಾಪದೆ ಹೀಗೆ ಶೋಷಣೆಯ ಗೈಯದೆ ಹೀಗೆ ಶೋಷಣೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹದಾಬ್ದಿಯಳ್ ಮುಳುಗಿಯೇ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಮಾರ್ತಾಂಡಾಯ ನಮಃ.
ಆರಂಭಿಸಲು ಕಾರಣವೇನು ತಾಯಿ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿಯನ್ನಾರು ಕಂಡ. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನೇ ಕುಂತಿದೇವಿ. ಅಮ್ಮ ಹೆತ್ತವರ ಮಗನಾಗದೆ ಅವಳ ಅಕ್ಕರೆ ತೋರ ತೆಕ್ಕೆಯಲ್ಲಿ ನಕ್ಕು ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತರಾದ ಈ ಪಾಪಿ ಕರ್ಣನಿಗೆ ದರ್ಶನವಿತ್ತೇ ತಾಯಿ. ಇದು ನಿನಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಂತಹ ಕೀರ್ತಿ ಅಮ್ಮ, ನನ್ನದು ಅದೆಂತಹ ಕೀರ್ತಿ. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಋಣವ ತೀರಿಸಲೀನ, ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಅಮ್ಮ, ಜನನೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಡೆಯಂತೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಡೆಯಂತೆ. ಮಗುವ ಮನನಾಗ ಏನೊಂದನಾಗಲಿ. ಮಗುವ ಮನನಾಗ ಏನೊಂದನಾಗಲಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಮಾಡಿದ ಅಪರಾಧ ಏನದು ತಾಯೇ? ನಾ ಮಾಡಿದ ಅಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸಿ ಜೀವವ ತೊರೆಯೇ. ಅಕ್ಷಮ್ಯವೆನಿಸಿ ಜೀವವ ತೊರೆಯೇ. ಮಗನೆಂಬ ಮಮಕಾರ ಅಮ್ಮ, ಜನನೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ.
ಮಮಕಾರ ಏಕಿಲ ತಾಯೇ ಐವರ ಮಾತೆ ನಿನಗಿಸುವುದೇ ಕೊರತೆ ಐವರ ಮಾತೆ ನಿನಗಿಸುವುದೇ ಕೊರತೆ ಬಹುದಿನ ತಾಪಯಕ್ಕೆ ಒಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನ ತಾಪಯಕ್ಕೆ ಒಲಿಸಿದಮ್ಮ 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 ಅಮ್ಮ ಕುಮಾರ, ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಂತಹ ಅಪರಾಧವೇನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಜೋಪಾನವಾಗಿ ಸಾಕಿ ಸಲಹುವು. ಆದರೆ ನೀನು ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದಂತಹ ಅಪರಾಧವೇನು ತಾಯಿ? ಪಾಂಡವ ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಾಡಿ ಅಪಮಾನ ಅಪರಿಂಧನೆಗಳ ಸಮರ ಕೂಪಕ್ಕೆ ಹೇಗೆ ತುಳಿದ? ಕರ್ಣಾರ್ಜುನರ ಮಧ್ಯೆ ಸೋದರ ಬಾಂಧವ್ಯವನ್ನು ಬೆರೆಸಬೇಕಾಗಿದ್ದ ನೀನು ನಮ್ಮಿರುವರ ನಡುವೆ ದ್ವೇಷದ ಕಮ್ಮರಿಯನ್ನು ಏಕೆ ಸೃಷ್ಟಿಸಿದ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಹೀನ ಎಂದು ಹೀಯಾಳಿಸುತ್ತಿದ್ದಾರೆ. ಕುಮಾರ, ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯಿತು. ಏಕೆ ಸುಮ್ಮನಾದಿ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ. ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನಮ್ಮ, ಪರಮ ಪಾಪಿ ಆಗುವೆ. ಇಷ್ಟು ದಿನದ ಮೇಲಾದರೂ ಈ ಮಗನ ಮೇಲೆ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ಅಯ್ಯೋ ಕಂದ,
ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪಚಾರವನ್ನು ನಾನು ಇದುವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ನನ್ನಲ್ಲೇ ಇಟ್ಟುಕೊಂಡದೆಷ್ಟು ನೊಂದು ಬೆಂದೆನೋ ಆ ಪರಮೇಶ್ವರನಿಗೊಬ್ಬನಿಗೆ ಗೊತ್ತಪ್ಪ. ಕರ್ಣ, ಅಮ್ಮ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲಾ ವಿಚಾರವನ್ನು ತಿಳಿದುಕೊಂಡು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ಅಮ್ಮ, ಆ ದಿನ ನೀನು ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆಯೋ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದೆಷ್ಟು ಅಪನಿಂದನೆಗೆ ಗುರಿಯಾದೆಯೋ. ಎಲ್ಲದಕ್ಕೂ ಈ ಪಾಪಿ ಕುಂತಿಯ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು ಮಗು, ಕ್ಷಮಿಸು. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯಾದ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ಈ ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಪುತ್ರಶಾಲಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರು ಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನೂ ಸಹ ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಹೇಳಿಸಿತು. ಕುಮಾರ, ಅಮ್ಮ, ಇದರಲ್ಲಿ ನನ್ನೇ ತಪ್ಪೇರಿದೆ ಅಮ್ಮ. ಪಂಚಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ, ಪರಮ ಭಾಗ್ಯವತಿ ಜನನಿ ಅಮ್ಮ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಿನಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ಅಮ್ಮ ನನ್ನೊಮ್ಮೆ ಆಡಿಸಬಲ್ಲೆ ಆ ತಾಯಿ. ಅಯ್ಯೋ ಅಯ್ಯೋ, ಅಂತಹ ಅದೃಷ್ಟವು ಈ ಪಾಪಿ ಕಳ್ಳನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ, ನಿನ್ನ ಚಿಂತೆಯೇನು? ಆದದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆನು. ಹಾಗಲ್ಲ. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಕಂದ, ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಸಾಧಿಸಬಾರದು. ಅವರ ಮೇಲಿನ ವೈರತ್ವವನ್ನು ಕಳೆ ಸೌಭ್ರಾತೃ ದಾನ ಮಾಡು ಕರ್ಣ, ಅವರನ್ನು ಉಳಿಸಯ್ಯ. ಅಮ್ಮ, ನೀನು ವೀರಮಾತೆ, ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ, ಸರ್ವದ ಆಗಲಾರದು ತಾಯಿ. ಈ ಯುದ್ಧದಲ್ಲಿ ನಾನು ಪರೋನ್ಮುಖನಾಗಲಾರೆ. ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು
ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ನನ್ನ ಮಾತೃವಾದ ನೀನು ನನ್ನ ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ? ಕುಮಾರ, ಸಾಮಾನ್ಯ ಮನುಷ್ಯರಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಕರ್ಣ, ರಾಜ್ಯದಾಸೆಯನ್ನು ತೋರಿಸುವೆ ಜನನಿ. ಅಮ್ಮ, ನೀನು ಎಳೆತನದಲ್ಲಿ ಚಿವುಟಿ ಹಾಕಿದ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿರು, ಮತ್ತೆ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಇದುವರೆಗೂ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿಹುದು? ಚಿಂತಿಸದಿರು ತಾಯಿ. ಕುಮಾರ, ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರುವುದು? ಹೋಗಲಿ ಬಿಡು, ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾತ್ಮಕನಾಗಿ ಬಿಡು ಕಂಡ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದ ನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಂಡಲಿಕರನ್ನಾಗಿ ಮಾಡಿ ಈ ಭರತ ಖಂಡದಲ್ಲೊಂದು ಕರ್ಣನಿಗೆ ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರದು ತಾಯಿ. ಈ ಯುದ್ಧದಲ್ಲಿ ನಾನು ಖಂಡಿತವಾಗಿಯೂ ಪರೋನ್ಮುಖನಾಗಲಾರೆ. ಅಮ್ಮ, ಹೋಗಲಿ ಬಿಡು ಕರ್ಣ. ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ. ಅವರನ್ನು ಉಳಿಸಿಕೊಡಯ್ಯ, ಅವರನ್ನು ಉಳಿಸಿಕೊಡು. ಆಗಬಹುದು ಜನನಿ, ಆಗಬಹುದು. ಆದರೆ ಯಾರನ್ನಾದರೂ ಉಳಿಸುವೆನು, ಅವರನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲ. ಹೌದು ತಾಯಿ, ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗು. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರು. ನನ್ನಿಂದ ಅರ್ಜುನನು ಮೃತನಾದರು. ಅಮ್ಮ, ಅರ್ಜುನನಿಂದ ನಾನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವ. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು. ಹೆತ್ತು ಹುಟ್ಟಗದೇ ಸಂತೋಷ, ಅದೇ ಸಂತೋಷ. ಕುಮಾರ, ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಆದರೆ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೋ? ಅಮ್ಮ, ಅದೇನು ಕೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯೋ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿಯನ್ನು ಭಾವಿಸಿದೆಯಾ ತಾಯಿ? ಅದೇನು ಕೇಳುತ್ತಾಯಿ? ಕುಮಾರ, ಅಮ್ಮ, ದೊಡ್ಡ ಬಾಣವ ತೊಡುವುದೇನು ಕುಮಾರ, ದೊಡ್ಡ ಬಾಣವ ತೊಡುವುದೇನು ದಿಟ್ಟದ ನದಿ ಬೇಟನೆ ಹೋಗುದೆ ಕುಮಾರ, ದಿಟ್ಟದ ನದಿ ಬೇಟನೆ
ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಕೊಡಬೇಡ ಕರ್ಣ. ಅಮ್ಮ, ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮಕಾರವಮ್ಮ. ಹೋಗಲಿ ಬಿಡು ತಾಯಿ. ಈ ಯುದ್ಧದಲ್ಲಿ ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ. ಕುಮಾರ, ಅಮ್ಮ, ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲಲ್ಲೇ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲಲ್ಲೇ. ಇದೋ ಕೊಡುವೆನು ಭಾಷೆನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡುವಂತ ಈ ಕರ್ಣನ ಭಾಷೆಯ ಕೇಳಂತ, ದೇಹವ ಬಿಡುವಂತ. ಹಿಡಿಯುವುದೊಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾ ಮತ್ತೊಂದ. ಖಂಡಿತವಾಗಿದೆ ಹೌದಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲಿಗಿಳಿದು ಬರಲಿ ಕರೆಯ ಬಿರಿದು ನಿನಗೆ. ಮುಗಿಲಿಗಿಳಿದು ಬರಲಿ ಕರೆಯ ಬಿರಿದು ನಿನಗೆ. ಕಾಣೆ ತಪ್ಪ ನಮ್ಮ ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ ತಾಯಿ. ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ. ಅಮ್ಮ, ಅಮ್ಮ, ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹೇಳು ಕಂದ. ಅಮ್ಮ, ಇಂದು ನಿನ್ನ ಪ್ರಥಮ ದರ್ಶನವಾಯಿತು. ಬಹುಶಃ ಇದೇ ಕೊನೆಯ ದರ್ಶನ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬುದನ್ನು ಯಾರಲ್ಲಿಯೂ ಹೇಳಬೇಡ. ಒಂದು ವೇಳೆ ಈ ಯುದ್ಧದಲ್ಲೇನಾದರೂ ನಾನು ಹತನಾದರೆ ಅಮ್ಮ, ನನ್ನ ಶರೀರವನ್ನು ನಿನ್ನ ತೊಡೆಯ ಮೇಲಿಟ್ಟು ಕರ್ಣನು ಸೂತನಲ್ಲ, ನನ್ನ ಮಗನು ಎಂದು ಜಗತ್ತೆಲ್ಲ ಕೇಳುವಂತೆ ಸಾರಿ ಸಾರಿ ಹೇಳುತ್ತಾಯಿ. ನನ್ನ ಉತ್ತರಾದಿ ಕ್ರಿಯೆಯನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನೆರವೇರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವೆನು ತಾಯಿ, ಪ್ರಾರ್ಥಿಸಿಕೊಳ್ಳುವೆನು. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ
ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ಬಗೆ ಬಗೆ ಸುಳುನೊಂದು ಕಣ್ಣೀರಗರೆದೆ. ಬಗೆ ಬಗೆ ಸುಳುನೊಂದು ಕಣ್ಣೀರಗರೆದೆ. ಅಮ್ಮ ಜನನೇ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗದೆ ಎಂದು. ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗದೆ ಎಂದು. ಬಗೆ ಬಗೆಯೊಳಗೊಂದು ಕಣ್ಣೀರಗರೆದೆ. ಬಗೆ ಬಗೆಯೊಳಗೊಂದು ಕಣ್ಣೀರಗರೆದೆ. ಮಗನೇ ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ದೈವಾನುಕೂಲವಿಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದರು ವ್ಯರ್ಥವಲ್ಲವೇ? ಅರಿತವರಾರೋ ವಿಧಿ ನಿನ್ನ ಮಾಯೆಯ. ಬಲ್ಲವರಾರಿಗರೋ ದೇವಾ. ಅರಿಯಲ ಸಾಧ್ಯವೋ ಹೇ ಪರಮಾತ್ಮ. ಅರಿತವರಾರ ವಿಧಿ ನಿನ್ನ ಮಾಯೆಯ. ಬಲ್ಲವರಾರಿಗರೋ ದೇವ. ಅರಿಯಲ ಸಾಧ್ಯವೋ ಪರಮಾತ್ಮ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಗಾರೇನೋ. ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಗಾರೇನೋ. ಭೋಗವಿದ್ದರು ಸರಿ
ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ವಿಧಿಯೇ ನಗು ನಗು ಅರಿತವರಾರ ವಿಧಿ ನಿನ್ನ ಮಾಯೆಯ ಬಲ್ಲವರಾರಿಗರೋ ದೇವ ಅರಿಯಲ ಸಾಧ್ಯವೋ ಶ್ರೀಹರಿ